ಯಲಬುರ್ಗಾ ಪಟ್ಟಣದಲ್ಲಿ ಇಂದು ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ ಹಡಪದ ಅಪ್ಪನ ಜಯಂತ್ಯೋತ್ಸವದ ಕುಂಭಮೇಳ ಮೆರವಣಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೀನ್ ಗುಳಗನ್ನವರವರು ಚಾಲನೆ ನೀಡಿದರು. ಬಳಿಕ ಬುದ್ಧ ಬಸವ ಅಂಬೇಡ್ಕರ್ ಭವನ ವೇದಿಕೆ ಕಾರ್ಯಕ್ರಮದಲ್ಲಿ ನಡೆಸಿದರು. ಈ ವೇದಿಕೆ ಕಾರ್ಯಕ್ರಮದಲ್ಲಿ ವಿವಿಧ ಮುಖಂಡರು ಕಾರ್ಯಕ್ರಮದ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಅನೇಕರು ಮಾತನಾಡಿದರು. ಇದೇ ವೇಳೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು. ಈ ಹಿಂದಿನ ದಿವಸ ರಕ್ತದಾನ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವಣ್ಣರಾಯರೆಡ್ಡಿ ಅವರು ಮಾತನಾಡಿ, ಇಂದು ನಾವು 12ನೇ ಶತಮಾನದಲ್ಲಿ ಶರಣರಲ್ಲಿ ಒಬ್ಬರಾದ ಮಹಾನ್ ಸಮಾಜ ಸುಧಾರಕ, ಕಾಯಕ ಯೋಗಿ ಹಾಗೂ ವಚನಕಾರ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಅನುಯಾಯಿಗಳಾಗಿದ್ದು ಕಾಯಕವೇ ಕೈಲಾಸ ಎಂಬ ತತ್ವದಡಿಯಲ್ಲಿ ತಮ್ಮ ಜೀವನವನ್ನು ಅಳವಡಿಸಿಕೊಂಡು ಬಂದರು. ಅವರ ಶ್ರಮ, ಗೌರವ, ಸಮಾನತೆ, ಪ್ರಾಮಾಣಿಕತೆ, ಮಾನವೀಯ ಮೌಲ್ಯಗಳನ್ನು ಸಾರಿದರು. ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿ ಜಾತಿ, ಅಸ್ಪೃಶ್ಯತೆ, ಅಂಧಶ್ರದ್ಧೆಗಳ ವಿರುದ್ಧ ಜಾಗೃತಿ ಮೂಡಿಸಿದರು. ಅವರ ಆದರ್ಶಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿದೆ. ಜೀವನದಿಂದ ನಾವು ಪರಿಶ್ರಮ, ಸತ್ಯ, ಸೇವೆ, ಸಮಾನತೆ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಈ ಮಹಾನ್ ಶರಣರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ಗುರು ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದರು. ವರದಿ CA ಆದಿ ಯಲಬುರ್ಗಾ. ಮತ್ತೆ ನಮ್ಮ ಇಂಡಿಯಾದಲ್ಲಿ ಕಲ್ಯಾಣ, ಬಸವ ಕಲ್ಯಾಣ ಅಲ್ಲಿರುವಂಥ ಅನುಭವ ಮಂಟಪ ಇಡೀ ಜಗತ್ತಿನಲ್ಲಿ ಎಲ್ಲಿ ಇಲ್ಲ ಅಂತ ನನ್ನ ಒಂದು ದೃಢವಾದ ನಂಬಿಕೆ. 12ನೇ ಶತಮಾನದಲ್ಲಿ ಯಾವುದೇ ಕಮ್ಯುನಿಕೇಶನ್, ಕರೆಂಟು, ನೀರು, ಟಿವಿ, ಮೊಬೈಲ್ ಇಲ್ಲದಂಥ ಒಂದು ಕಾಲದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡಿದ್ದಂದ್ರೆ ನಮ್ಮ ಜಗತ್ತಿನಲ್ಲಿ ಅನುಭವ ಮಂಟಪ ಬಸವ ಕಲ್ಯಾಣದ ಅನುಭವ ಮಂಟಪ. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಮುಖಂಡರಾಗಿದ್ದರು, ಬಸವಣ್ಣವರಿದ್ದರು, ನಮ್ಮ ಹಡಪದ ಅಪ್ಪನವರಿದ್ದರು. ಅವರು ಕೊಟ್ಟ ಸಂದೇಶ ಅವಾಗಿನ ಕಾಲದಲ್ಲಿ ಯಾವ ಜಗತ್ತಿನ ಸಮಾಜದಲ್ಲಿ ಅಲ್ಲೋಲು ಕಲ್ಲಾಗುವಂಥ ಪರಿಸ್ಥಿತಿ ಇತ್ತು. ಅದರಲ್ಲಿ ಎಲ್ಲ ಸಮಾಜಕ್ಕೆ ತಿಳುವಳಿಕೆ ಕೊಟ್ಟು ಯಾವ ಮಾರ್ಗದಲ್ಲಿ ನಡೀಬೇಕು, ಯಾವ ಮಾರ್ಗದಲ್ಲಿ ನಡೀಬಾರ್ದು, ಸನ್ಮಾರ್ಗದಲ್ಲಿ ಏನಂತ ತಿಳಿಸಿಕೊಟ್ಟರು.